ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಶುಭ ಬದಲಾವಣೆಗಳ ಆರಂಭವನ್ನು ಸೂಚನೆ ಮಾಡ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ಮಾನಸಿಕ ಒತ್ತಡ ಮತ್ತು ಅನಿಶ್ಚಿತತೆ ಈಗ ನಿಧಾನವಾಗಿ ದೂರ ಆಗುವ ಸಮಯ ಬಂದಿದೆ. ನಿಮ್ಮ ರಾಶಿಯ ಮೇಲೆ ಶುಭ ಗ್ರಹಗಳ ಅನುಕೂಲಕರ ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೀತಾ ಇದೆ. ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದ ಒಂದು ಮಹತ್ವದ ವಿಚಾರ ಈಗ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಇತ್ತೀಚೆಗೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಹೊಸ ಕನಸುಗಳು ಮೂಡ್ತಿದ್ರೆ ಅಥವಾ ಯಾವುದೋ ಒಳ್ಳೆಯದು ನಡೀತಾ ಇದೆ ಆ ಥರ ಭಾವನೆ ನಿಮಗೆ ಬರ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಂಕೇತ ಆಗಿರಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗಲಿದೆ. ಮನೆಯಲ್ಲಿದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಕುಟುಂಬದ ಒಬ್ಬರು ಸದಸ್ಯರು ಅವರಿಗೆ ಸಿಗುವ ಒಂದು ಶುಭ ಸುದ್ದಿ ಇಡೀ ಮನೆಯ ವಾತಾವರಣವನ್ನು ಸಂತೋಷದಿಂದ ತುಂಬಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು, ಪದೋನ್ನತಿ ಅಥವಾ ಹಿರಿಯರ ಮೆಚ್ಚುಗೆ ಸಿಗುವ ಯೋಗ ಇದೆ. ವ್ಯವಹಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಬರಬಹುದು ಅಥವಾ ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳಬಹುದು. ಈ ಸಮಯದಲ್ಲಿ ಮಾಡಿದ ಪರಿಶ್ರಮ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಅಡಿಪಾಯ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆಗಳು ಕಾಣುತ್ತೆ. ಮನಸ್ಸಿನ ಒತ್ತಡ ಕಡಿಮೆಯಾಗಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು, ಪದೋನ್ನತಿ ಅಥವಾ ಹಿರಿಯರ ಮೆಚ್ಚುಗೆ ಸಿಗುವ ಯೋಗ ಇದೆ. ವ್ಯವಹಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಬರಬಹುದು ಅಥವಾ ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳಬಹುದು. ಈ ಸಮಯದಲ್ಲಿ ಮಾಡಿದ ಪರಿಶ್ರಮ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಅಡಿಪಾಯ ಆಗಲಿದೆ. ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆಗಳು ಕಂಡುಬರುತ್ತೆ. ಮನಸ್ಸಿನ ಒತ್ತಡ ಕಡಿಮೆಯಾಗಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರ ಸಹಾಯ ಅಥವಾ ಸಲಹೆ ನಿಮ್ಮ ಮುಂದಿನ ಬೆಳವಣಿಗೆಗೆ ಕಾರಣ ಆಗಬಹುದು. ಮುಂದಿನ ಕೆಲವೇ ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಸಂದೇಶ ಅಥವಾ ಭೇಟಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ಧೈರ್ಯದಿಂದ ಮುಂದೆ ಸಾಗಿರಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ತಾಳ್ಮೆ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸಲಿವೆ. ನಿಮ್ಮ ಮನೆಗೆ ಸಂತೋಷ, ಗೌರವ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ಒಂದರ ನಂತರ ಒಂದರಂತೆ ಪ್ರವೇಶ ಮಾಡುವ ಯೋಗಗಳು ಬಲಾಗಿವೆ. ನಿಮ್ಮ ಕನಸುಗಳು ನಿಧಾನವಾಗಿ ನನಸಾಗುವ ಸಮಯ ಈಗ ಬಹಳ ಹತ್ತಿರ ಆಗ್ತಾ ಇದೆ. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಆರಂಭ ಆಗಲಿರುವ ಎರಡನೇ ಶುಭ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಮೂಡುತ್ತಿರುವ ಆಲೋಚನೆಗಳು ಸಾಮಾನ್ಯವಲ್ಲ. ನೀವು ಬಹಳ ದಿನಗಳಿಂದ ಮರೆತು ಬಿಟ್ಟಿದ್ದ ಒಂದು ಕನಸು ಅಥವಾ ಗುರಿ ಮತ್ತೆ ನೆನಪಾಗ್ತಿದ್ರೆ ಅದು ನಿಮ್ಮ ಅದೃಷ್ಟದ ಹೊಸ ಚಲನೆಯ ಸಂಕೇತ ಆಗಿರಬಹುದು. ನೀವು ಹಿಂದೆ ಮಾಡಿದ ಪರಿಶ್ರಮ ವ್ಯರ್ಥ ಆಗಿಲ್ಲ. ಅದರ ಫಲ ಈಗ ನಿಧಾನವಾಗಿ ನಿಮ್ಮ ಕೈ ಸೇರುವ ಸಮಯ ಬಂದಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ, ಹೊಸ ಅವಕಾಶ ಅಥವಾ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಂದರ್ಭ ಬರ್ಬೋದು. ನಿಮ್ಮ ಕೆಲಸವನ್ನು ಗಮನಿಸಿದ ಹಿರಿಯರು ಈಗ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇಡ್ಬೋದು. ವ್ಯವಹಾರ ಮಾಡೋರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ದೂರದ ಪ್ರದೇಶಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು. ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಸಾಧ್ಯತೆ ಕೂಡ ಇದೆ ಅಥವಾ ಹೊಸ ಆದಾಯದ ಮೂಲ ಕೂಡ ಆರಂಭ ಆಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಮನೆಯ ಒಬ್ಬ ಸದಸ್ಯನ ಸಾಧನೆ ಎಲ್ಲರಿಗೂ ಕೂಡ ಹೆಮ್ಮೆಯನ್ನು ತರಬಹುದು. ಮದುವೆ, ಶಿಕ್ಷಣ, ಉದ್ಯೋಗ ಅಥವಾ ಹೊಸ ಮನೆಯಂತಹ ಶುಭ ವಿಷಯಗಳ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವ ಯೋಗ ಇದೆ. ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಅಥವಾ ಹಳೆಯ ಪರಿಚಯಸ್ಥರ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರ ಮೂಲಕ ನಿಮಗೆ ಹೊಸ ಅವಕಾಶ ಅಥವಾ ಹೊಸ ದಾರಿ ತೆರೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿದ್ದರೆ ಉತ್ತಮ ಫಲ ನಿಮಗೆ ಸಿಗುತ್ತೆ. ಮನಸ್ಸಿನ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳಿಂದ
ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲ ನೀಡುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆ ಹಲವರ ಮನಸ್ಸನ್ನು ಗೆಲ್ಲಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮನ್ನು ಅನುಮಾನಿಸಿದವರು ಈಗ ನಿಮ್ಮ ಸಾಧನೆಯನ್ನು ಮೆಚ್ಚಬೇಕಾದ ಪರಿಸ್ಥಿತಿ ಬರಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಸಣ್ಣ ಅವಕಾಶನೇ ನಿಮ್ಮ ಜೀವನದ ದೊಡ್ಡ ಯಶಸ್ಸಿಗೆ ಕಾರಣ ಆಗ್ಬೋದು. ಆದ್ದರಿಂದ ಯಾವುದೇ ಸಂದೇಶ, ಭೇಟಿ ಅಥವಾ ಹೊಸ ಪರಿಚಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಅದೃಷ್ಟ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ಕುಟುಂಬದ ಸಂತೋಷ, ಆರ್ಥಿಕ ಪ್ರಗತಿ ಮತ್ತು ಮನಸ್ಸಿನ ನೆಮ್ಮದಿ ಒಂದರ ಹಿಂದೆ ಒಂದರಂತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ಶುಭ ಸಮಯ ಆರಂಭ ಆಗ್ತಾ ಇದೆ. ಮನಸ್ಸಿನ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳಿಂದ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲ ನೀಡುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆ ಹಲವರ ಮನಸ್ಸನ್ನು ಗೆಲ್ಲಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮನ್ನು ಅನುಮಾನಿಸಿದವರು ಈಗ ನಿಮ್ಮ ಸಾಧನೆಯನ್ನು ಮೆಚ್ಚಬೇಕಾದ ಪರಿಸ್ಥಿತಿ ಬರಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಸಣ್ಣ ಅವಕಾಶನೇ ನಿಮ್ಮ ಜೀವನದ ದೊಡ್ಡ ಯಶಸ್ಸಿಗೆ ಕಾರಣ ಆಗ್ಬೋದು. ಆದ್ದರಿಂದ ಯಾವುದೇ ಸಂದೇಶ, ಭೇಟಿ ಅಥವಾ ಹೊಸ ಪರಿಚಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಅದೃಷ್ಟ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ಕುಟುಂಬದ ಸಂತೋಷ, ಆರ್ಥಿಕ ಪ್ರಗತಿ ಮತ್ತು ಮನಸ್ಸಿನ ನೆಮ್ಮದಿ ಒಂದರ ಹಿಂದೆ ಒಂದರಂತೆ ನಿಮ್ಮ ಜೀವನದಲ್ಲಿ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಸಮಯ ಆರಂಭ ಈ ಸಮಯದಲ್ಲಿ ಆತುರದ ನಿರ್ಧಾರಗಳಿಂದ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲ ನೀಡುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆ ಹಲವರ ಮನಸ್ಸನ್ನು ಗೆಲ್ಲಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮನ್ನು ಅನುಮಾನಿಸಿದವರು ಈಗ ನಿಮ್ಮ ಸಾಧನೆಯನ್ನು ಮೆಚ್ಚಬೇಕಾದ ಪರಿಸ್ಥಿತಿ ಬರಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಮುಂದಿನ ಕೆಲವು ದಿನಗಳಲ್ಲಿ ಬರುವ ಒಂದು ಸಣ್ಣ ಅವಕಾಶನೇ ನಿಮ್ಮ ಜೀವನದ ದೊಡ್ಡ ಯಶಸ್ಸಿಗೆ ಕಾರಣ ಆಗ್ಬೋದು. ಆದ್ದರಿಂದ ಯಾವುದೇ ಸಂದೇಶ, ಭೇಟಿ ಅಥವಾ ಹೊಸ ಪರಿಚಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಅದೃಷ್ಟ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ಕುಟುಂಬದ ಸಂತೋಷ, ಆರ್ಥಿಕ ಪ್ರಗತಿ ಮತ್ತು ಮನಸ್ಸಿನ ನೆಮ್ಮದಿ ಒಂದರ ಹಿಂದೆ ಒಂದರಂತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ಶುಭ ಸಮಯ ಆರಂಭ ಆಗ್ತಾ ಇದೆ.